ನೀನ್ ಖಾಲಿ ಬೀಳ್ತೀನಿ ಅಲ್ಲಿ ಹೋಗ್ಬೇಕು ಮಗು ಹಾಸ್ಪಿಟಲ್ ಐತಣ್ಣ ಮಗು ಹಾಸ್ಪಿಟಲ್ ದುಡ್ಡು ಕೊಡ್ತೀನಿ ಬಿಡು ನಾನು ಕಳ್ಸಿ ಒನ್ ಮೋರ್ ಸೀಟ್ ಬೆಲ್ಟ್ ಹಾಕೊಳ್ಳಿ ನಿಮ್ಮ ಹೆಸರಣ್ಣ ಬೆಟ್ಸಾಮಿ ಓ ಬೆಟ್ಸಾಮಿ ನಮ್ಮವರು ಒಬ್ರು ಇದ್ರು ನಾವು ಬಂದ್ಬಿಟ್ಟು ಯಾರಂದ್ರೆ ಅಣ್ಣ ಈ ಮದುವೆ ಕಾಂಟ್ರಾಕ್ಟರ್ ನಡೆಸ್ತೀವಿ ಗೊತ್ತಲ್ಲ ಹುಡುಗನ ಸೆಟ್ ಮಾಡೋದು ಆಮೇಲೆ ಅವ್ರನ್ನ ಎಲ್ಲ ಮದುವೆಗಿದ್ವಿ ಎಲ್ಲ ಮಾಡಿ ಎಲ್ಲ ಅವ್ರನ್ನ ರೆಡಿ ಮಾಡೋದು ನಿಮ್ದು ಯಾವ್ದಾರು ಇದ್ರೆ ಹೇಳಿ ಮಾಡ್ಕೊಡೋಣ ಆಯ್ತಾಯ್ತು ಮೊನ್ನೆ ಇದೇ ತರ ಮಾಡ್ಬಿಟ್ಟಿದ್ರು ಅವ್ನ ಮದ್ವೆ ಯಾವ್ದೋ HP ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂತೆ ಹುಡುಗ 2 ಲಕ್ಷ ಸಂಬಳ ಇತ್ತು ಚೆನ್ನಾಗಿ ದುಡಿತಾ ಇದ್ದ ಆ ಹುಡುಗಿ ಬಂದ್ಬಿಟ್ಟು ಅವಳು ಚೆನ್ನಾಗಿ ಓದಿದ್ದಾಳೆ ಹಂಗೆ ಹಿಂಗೆ ಅಂತ ಎಲ್ಲ ಬಂದ್ರು ಎಲ್ಲ ಸೆಟ್ ಮಾಡಿ ಕುಂಡ್ರಿಸಿ ಎಲ್ಲ ಮಾಡಿವೆ ಮದ್ವೆ ಎಲ್ಲ ಆಗೋಯ್ತು ಇನ್ನು ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಎಲ್ಲ ಇರ್ತದಲ್ಲ ಅದಕ್ಕೆ ಈ ಒಡವೆ ಗಿಡವೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಎಲ್ಲ ಸುಮಾರು 1.5 kg ಒಡವೆ ಹಾಕಿದ್ದ ಆ ಹುಡುಗನ ಕಡೆಯವ್ರು ಹಾಕಿದ್ದು ಒಡವೆ ಯಾಕಂದ್ರೆ ನಮ್ಮ ಮೆಂತಿ ಚೆನ್ನಾಗಿ ಬರ್ಲಿ ಅಂತ ಎಲ್ಲ ಹಾಕವ್ರೆ 1.5 kg ಒಡವೆ ನೆಕ್ಲೆಸ್ ಒಡ್ಡಣ ಇದು ಎಲ್ಲ ಗೊತ್ತಲ್ಲ ನಿಮ್ಗೂ ಹಾಕ್ಬಿಟ್ಟವ್ರೆ ಹುಡುಗಿ ಹೆಣ್ಣು ಹೋಗ್ಬಿಟ್ಟವಳೆ ಕೆಳಗಡೆ ರೆಡಿ ಮಾಡಿದ್ದಾರೆ ಮೇಲ್ಗಡೆ ರೂಮ್ ಇದೆ ಅವ್ರದ್ದು ಅಲ್ಲಿ ರೂಮ್ಗೆ ಹೋಗೋದು ಬಿಟ್ಬಿಟ್ಟು ಆಚೆ ಕಡೆ ಗೇಟ್ ತೆಗೆದು ಓಡೋಗ್ಬಿಟ್ಟವಳಣ್ಣ ಸಾಂಬಾರ ಆಮೇಲೆ 1.5 kg ಚಿನ್ನ ಯಪ್ಪ ಅವರೆಲ್ಲ ಬಂದ್ಬಿಟ್ಟು ನನ್ನ ಮಗ ಯಾರ ಮದ್ವೆ ಕಾಂಟ್ರಾಕ್ಟರ್ ನಡೆಸಿದ್ದವನು ಕರ್ಕೊಂಡ್ಬಿಟ್ರೆ ನನ್ನ ಮಗನ ಅಂದ್ಬಿಟ್ಟು ನನ್ನನ್ನು ಹಿಡ್ಕೊಂಡ್ಬಿಟ್ಟವ್ರೆ ಅದಕ್ಕೆ ನಾನು ಇದ್ಕೊಂಡು ಯಪ್ಪ ಏನ್ ಹಿಂಗಾಗ್ಬಿಡ್ತಲ್ಲ ಇದು ಪರಿಸ್ಥಿತಿ ಎಷ್ಟೋ ಮದ್ವೆ ಮಾಡಿದ್ವಿ ಯಾವತ್ತೂ ಈ ತರ ಆಗಿಲ್ಲ ಈ ಹುಡುಗಿ ನೋಡಿದ್ರೆ ಓಡೋಗ್ಬಿಟ್ಟವಳೆ ಅದಕ್ಕೆ ಈಗ ಅವ್ರೇನ್ ಮಾಡ್ತಿದಾರೆ ನನ್ನ ಮಗನ ಹುಡುಗಿ ಅವ್ರ ಅಪ್ಪನೋ ಇಲ್ಲ ಅವ್ರ ಅಣ್ಣನೋ ಇರ್ತಾನೆ ಅವನ್ನ ಕರ್ಕೊಂಬ ಇಲ್ಲಾಂದ್ರೆ ನನ್ನ ಮಗನೇ ಬಿಡಲ್ಲ ನಿನ್ನ ಅಂದ್ಬಿಟ್ಟು ನಮ್ಮನ್ನ ಹಿಡ್ಕೊಂಡ್ಬಿಟ್ಟವ್ರ ಅಣ್ಣ ನಾನು ಹುಡುಗಿ ಅವ್ರ ಅಪ್ಪ ಅಣ್ಣನ್ಗೆಲ್ಲ ಫೋನ್ ಮಾಡ್ತಾ ಇದ್ದೆ ಸ್ವಿಚ್ ಆಫ್ ಬರ್ತಾ ಇದ್ದೆ ಏನ್ ಮಾಡ್ಲಿ ನಾನು ಏನು ಮಾಡಕ್ಕಾಯ್ತಿಲ್ಲ ಅದಕ್ಕೆ ಅವ್ರೇನ್ ಹೇಳ್ತಿದಾರೆ ಇಲ್ಲ ಇವತ್ತು ನಿನ್ ಕರ್ಕೊಂಡ್ ಬರ್ಲೇಬೇಕು ಇಲ್ಲಾಂದ್ರೆ ನನ್ನ ಮಗನ ಮರ್ಡರ್ ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತವ್ರೆ ಇದೇನು ಒಳ್ಳೆ ಗ್ರಾಚಾರ ಆಯ್ತಲ್ಲಪ್ಪ ನನ್ಗೆ ಅಂತ ಭಯ ಆಗ್ಬಿಡ್ತು ಅದಕ್ಕೆ ನಾನು ಫೈನಲ್ ಆಗಿ ಇದ್ಕೊಂಡು ಸರಿ ಬಿಡಿ ಆಯ್ತು ಯಾರನ್ನಾರು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ನೀವೇನಾದ್ರು ಬರ್ತೀರಣ್ಣ ಹುಡುಗಿ ಅವ್ರಪ್ಪ ಅಂತ ಹೇಳಕ್ಕೆ ಅವರು ಫುಲ್ ಕೋಪದಲ್ಲಿ ಇದಾರಣ್ಣ ಬೇಕಾದ್ರೆ ನಿನ್ಗೊಂದು 10,000 ದುಡ್ಡು ಕೊಡ್ತೀನಿ ನೋಡೋಣ ಒಂದು 10,000 ಕೊಡಿಸ್ತೀನಿ ಅವಳು ಓಡೋಗ್ಬಿಟ್ಟಿದ್ದಾಳಣ್ಣ ಏನಿಲ್ಲ ಈ ತರ ನನ್ನ ಮಗಳನಪ್ಪ ಓಡೋಗಿದ್ದು ನೀವೇನ್ ತಲೆ ಕೆಡಿಸ್ಕೋಬೇಡಿ ಏನಂತದೇನಿಲ್ಲ ಭಯ ನಮ್ಗೆ ಅಂತದೇನೇನು ಓಡಾಡಿದಿಲ್ಲ ನೀವೇನ್ ಹೇಳೋದ್ ಬೇಡ ಆ ಹುಡುಗಿ ನಮ್ ಮಗಳೇನೆ ಏನ ತಪ್ಪಾಗ್ಬಿಟ್ಟಿದೆ ಏನ್ ತಲೆ ಕೆಡಿಸ್ಕೋಬೇಡಿ ನಿಮ್ಗೆ ನಾವು ಮಾಡ್ಕೊಡ್ತೀವಿ ಅನ್ಬಿಟ್ಟು ಮಾತಾಡೋಣ ಸ್ವಲ್ಪ ಬಾರೋಣ ಸ್ವಲ್ಪ ಬಾರೋಣ ನನ್ ಮಾತ್ ಕೇಳೋಣ ನಿನ್ಗೇನ್ ಆಗ್ದಂಗ ನಾನ್ ನೋಡ್ಕೊಂತೀನಣ್ಣ ಇಲ್ಲ ಕಣ ಇಳ್ಸೋಣ ಇಲ್ಲೇ ನಾನು ಇಳಿಬೇಕು ನನ್ ಮಾತ್ ಕೇಳೋಣ ನಿನ್ಗೇನ್ ಆಗ್ದಂಗ ನಾನ್ ನೋಡ್ಕೊಂತೀನಿ ಇಲ್ಲೇ ಇಳ್ಸೋಣ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಣ್ಣ ನನ್ ಮಾತ್ ಕೇಳ ಕೆಲ್ಸಕ್ಕೆ ಹೋಗ್ಬೇಕು ನಾನು ಇಳಿಯೋಣ ನಿನ್ಗೆ 10,000 ಕೊಡ್ತೀನಿ ಬೇಡ ಇಳ್ಸೋಣ ಒಂದ್ 20,000 ಕೊಡ್ತೀನಿ ಕೆಲ್ಸಕ್ಕೆ ಹೋಗ್ಬೇಕು ನಾನು ಒಂದ್ 50,000 ಕೊಡ್ಸ್ಲಾ ಇಲ್ಲ ಬೇಡ ಇಳ್ಸೋಣ ಕೆಲ್ಸಕ್ಕೆ ಹೋಗ್ಬೇಕು ನಾನು ಅಲ್ಲಿ ಹೋಗ್ಬೇಕು ಮಗು ಹಾಸ್ಪಿಟಲ್ ಐತಣ್ಣ ಮಗು ಹಾಸ್ಪಿಟಲ್ ದುಡ್ಡು ಕೊಡ್ತೀನಿ ಬಿಡು ನಾನು ಕಳ್ಸಿ ಇಳ್ಸೋಣ ಅಣ್ಣ ನೀನ್ ಖಾಲಿ ಬೀಳ್ತೀನಿ ಕಣ ನಂಗೆ ಗೊತ್ತಿಲ್ಲ ಕಣ ನೀನ್ ಖಾಲಿ ಬೀಳ್ತೀನಿ ನೀನ್ ತಲೆ ಕುತ್ಕೊಳ್ಳಿ ಬರಲ್ಲ ನೀವು ಸರಿ ಬಿಡಿ ಮಾಡ್ರ ಹತ್ರ ಬಿಡ್ತೀನಿ ನಿನ್ ಖಾಲಿ ಬೀಳ್ತೀನಿ ಮಾಡ್ರನ ಹತ್ರ ಬಿಡ್ತೀನಿ ಬನ್ನಿ ಮಾಡ್ರನ ಹತ್ರ ಬಿಡ್ತೀನಿ ಬನ್ನಿ ಏನಾಯ್ತು ಮಾಡ್ರನ ಹತ್ರ ಬಿಡ್ತೀನಿ ಬನ್ರಿ ಮಾಡ್ರನ ಹತ್ರ ಬಿಡ್ತೀನಿ ಮಾಡ್ರನ ಹತ್ರ ಬಿಡ್ತೀನಿ ಬನ್ನಿ ಖಾಲಿ ಬಿಡ್ತೀನಿ ಮಾಡ್ರನ ಹತ್ರ ಬಿಡ್ತೀನಿ ಬನ್ರಿ ನಿಜ ಮಾಡ್ರನ ಹತ್ರ ಬಿಡ್ತೀನಿ ನಿಜ ಮಾಡ್ರನ ಹತ್ರ ಬಿಡ್ತೀನಿ ನೀನ್ ಖಾಲಿ ಬಿಡ್ತೀನಿ ಆಯ್ತ್ರಿ ಮಾಡ್ರನ ಹತ್ರ ಬಿಡ್ತೀನಿ ಮಾಡ್ರನ್ ಬ್ಲಡ್ ಹತ್ರ ತಾನೇ ಇಳಿತೀನಿ ಅಂದ್ರೆ ನೀವು ಇಲ್ಲ ಅದೇ ಮಾಡ್ರನ ಹತ್ರ ಅದೇ ಅಲ್ಲೇ ಬಿಡ್ತೀನಿ ಬಾ
ಒಪ್ಕೊಳ್ಳಲ್ವ ನೀನು? ಇಲ್ಲ ಕಣ ನೀನ್ ಖಾಲಿ ಬಿಡು. ಬೇಡ ಬೇಡ ಬಿಡು, ಆಯ್ತು ಬೇಡ ಬಿಡು, ಬೇಡ ಬಿಡು, ಬೇಡ ಬಿಡು, ಒಪ್ಕೊಳ್ಳಲ್ಲ ತಾನೆ? ಇಲ್ಲ ಅವೆಲ್ಲ ಇಲ್ಲ, ಗೊತ್ತಿಲ್ಲ ಅಣ್ಣ. ಏನ್ ದುಡ್ಡು ಕೊಡಿಸ್ತಿದ್ನಪ್ಪ? ಇಲ್ಲ ಕಣ ನೀನ್ ಖಾಲಿ ಬಿಡ್ತೀನಿ ಅಣ್ಣ. ನೀನ್ ದುಡ್ಡು ಕೊಡಿಸ್ತಾ ಇಲ್ಲ ಬಿಡೋಣ ಬೇಡ. ಏನು ಕಳ್ತಾ ಇದ್ದೆ? ಭಯ ಆಯ್ತದೆ ಎಲ್ಲ. ಭಯ ಪಡ್ಬೇಡ ಅಣ್ಣ, ನೀನು ಒಪ್ಕೊಂಡ್ರೆ ನಾವು ಕರ್ಕೊಂಡು ನೀನು ಒಪ್ಕೊಳ್ಳ ಕರ್ಕೊಂಡು ಹೋಗಕ್ಕಾಯ್ತದೆ ಹೇಳು ನೀನೆ. ಇಲ್ಲ ಕಣ. ಒನ್ ಮೋರ್ ಸರಿ ಬೇಡ ಬಿಡಿ, ಬೇಡ ಬಿಡಿ, ಬೇಡ ಬಿಡಿ, ಮಾಡ್ರನ ಹತ್ರ ಬಿಡ್ತೀನಿ, ನೀವು ಹೋಗ್ಬಿಡಿ. ಅಣ್ಣ ನಿಂಗೆ ಖಾಲಿ ಬಿಡ್ತೀನಿ. रुको जरा सबर करो. ಮಗು ಹಾಸ್ಪಿಟಲ್ ಇದೆಯಾ? ಅದಕ್ಕೆ ಅರ್ಜೆಂಟ್ ಹೋಗ್ಬೇಕಾಯ್ತು. ಅದಕ್ಕೆ ಮತ್ತೆ ಕೆಲ್ಸಕ್ಕೆ ಹೋಯ್ತಾ ಇದೀನಿ ಅಂದ್ರೆ ಕೆಲ್ಸಕ್ಕೆ ಹೋಗಲ್ಲ ಈಗ. ಹಾಸ್ಪಿಟಲ್ ಹೋಗ್ತೀರಾ? ಅದರಿಂದ ESI ಇದು. ಓ ESI ಮತ್ತೆ ಬನ್ನಿ ESI ಹತ್ರ. ಅಲ್ಲಿ ಬೇಡ, ಅಲ್ಲಿ ಇಲ್ಲ ಸಾಯ್ತೀನಿ ನಾನು. ಹೌದಾ? ಸರಿ ಮತ್ತೆ ಮಾಡ್ರನ ಹತ್ರ ಏನು ಕೇಳಿ? ಅಲ್ಲಿ ಇಳ್ದ್ಬಿಟ್ಟು ಅಲ್ಲೇ ಹೋಗೋದು. ಬ್ಲಡ್ ಇಸ್ಕೊಂಡು ಹೋಗ್ತಾರ ಮಾಡ್ರನಲ್ಲಿ? ಎಷ್ಟು 10 ಪೌಂಡಾ? ಬ್ಲಡ್ ಇಸ್ಕೊಳಕ್ಕೆ ಮಾಡ್ರನ್ ಹೋಗ್ತಾ ಇದ್ರಾ? ನಾನೇನೋ ಅಲ್ಲಿ ಬಸ್ ಹತ್ತಕ್ಕೆ ಹೋಗ್ತಾ ಇದ್ರೆ. ಇಲ್ಲ ಇಲ್ಲ. ಸರಿ ಬಿಡಿ, ಮಾಡ್ರನ ಹತ್ರ ಬಿಡ್ತೀನಿ ಬಿಡಿ, ತಲೆ ಕಟ್ಸ್ಕೊ. ಬರಲ್ವಂಗ ಅಂದ್ರೆ ನೀವು? ಇಲ್ಲ ಕಣ. ಸರಿ ಬೇಡ ಬಿಡಿ, ಅಲ್ಲಿ ಏನೂ ಇಲ್ಲ. ಅಲ್ಲಿ ಬಿಡ್ರಿ, ಕರ್ಕೊಂಡು ಹೋಗಲ್ಲ. ಸಾಗಿಲ್ಲ ಬಿಡೋಣ, ಹೋಯ್ತು ನಾನು. ಮಾಡ್ರನ ಹತ್ರ ಮಾಡ್ರನ ಹತ್ರ ಬಿಡ್ತೀನಿ ಬನ್ನಿ. ಈಗ ಏನ್ ಗೊತ್ತಾ, ನಾನು ಹೇಳೋದು ಕೇಳಿ. ಒನ್ ಮೋರ್ ಬೇಡ ರೀ, ನೀವ್ ಬರೋದ್ ಬೇಡ, ನಿಜ ಬರೋದ್ ಬೇಡ. ಇದೇನ್ ಗೊತ್ತಾ, ನಾನು ಹೇಳೋದು ಕೇಳಿ. ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ಇಟ್ಟಿದೀವಿ, ಇದು ಕಾಮಿಡಿ ಪ್ರೋಗ್ರಾಮ್. ಇದೇನ ಹಿಂಗ್ ಮಾಡ್ದೆ? ಇಲ್ಲಿ ಕ್ಯಾಮ್ರಾ ಇಟ್ಟಿದೀವಿ, ಇದು ಕಾಮಿಡಿ ಪ್ರೋಗ್ರಾಮ್. ಏನಕ್ಕೆ ಈ ತರ ಮಾಡೋದಂದ್ರೆ, ಗುರ್ತು ಪರಿಚಯ ಇಲ್ದವ್ರ ಜೊತೆ ಕಾರಲ್ಲಿ ಹೋದ್ರೆ ಈ ತರ ವಿಷಯದಲ್ಲಿ ತಗ್ಲಾಕ್ ಬಿಡ್ತಾರೆ. ಹಂಗಾಗಿ ಬಸ್ಸಲ್ಲಿ ಆಟೋದಲ್ಲಿ ಮಾತ್ರ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಕಾಮಿಡಿ ಮಾಡಿದ್ವಿ. ನೀವು ಕೆರಡು ಹೋಯ್ತೀರಾ ಮೇಲೆ ಹೋಯ್ತೀರಾ? ಎಲ್ಲಿ ಹೋಗೋದು ನೀವು? ಮೇಲೇನ ಕೆರಡನ? ಅಲ್ಲ, ಇಡೀ 24 ವರ್ಷದಲ್ಲಿ ಬಂದಿದೆ, ಇಂಥ ಗಾಡಿಲಿ ಯಾವತ್ತೂ ಕುಂತಿರ್ಲಿಲ್ಲ. ಇನ್ಮೇಲೆ ಹತ್ತಬಾರ್ದು ನೀವು. ಯಾವ ಜೂಮ್ ಅಂತ ಗೊತ್ತಲ್ಲ, ನಮ್ಮ ಅಪ್ಪನಿಗೂ ಗೊತ್ತಲ್ಲ, ನಮ್ಮ ಅವ್ರನಿಗೂ ಗೊತ್ತಲ್ಲ. ಈ ವಿಷಯನ ಯಾರಿಗೂ ಹೇಳೋದು ಇಲ್ಲ. ಬನ್ನಿ ಅಲ್ಲಿ ನಿಲ್ಸ್ಬಿಟ್ಟು ಒಂದು ಟೀ ಕುಡ್ಕೊಂಡು ಹೋಗೋಣ. ಅಲ್ಲ, ನೀನ್ ಮಾಡಿದ್ರೆ ಒಳ್ಳೆ ಕೆಲಸ. ಆದ್ರೆ ನನ್ಗಂತೂ ಹುಚ್ಚ ಬೇದಿ ಎಲ್ಲ ಯಾವತ್ತೂ ಹೊತ್ತೇ ಇಲ್ಲ. ನೋಡಿದ್ದು ಬೇರೆ ಲಾಕ್ ಹಾಕಿದ್ದೀರಾ. ಅದ್ ಏನಕ್ಕಂದ್ರೆ ಕೆಲವ್ರು ಇಳಿದು ಹೋಗ್ಬಿಡ್ತಾರ, ಗಾಡಿಗಳು ಬರ್ತಾ ಇರ್ತಾವಲ್ಲ, ಏನ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ. ಅಣ್ಣ ಅಲ್ಲೊಂದು ಟೀ ಕುಡ್ಸ್ತೀನಿ ಬಾ, ಟೀ ಕುಡ್ಬಿಟ್ಟು ಹೋಗೋಣ. ಇಲ್ಲ ಇಲ್ಲ ಇರ್ಲಿ. ನೀನು ಮಾಡಿದ್ದು ಇವಾಗ ನೀನು ಮಾಡಿದ್ದು ನನಗೆ ಎಷ್ಟು ಅಂತಂದ್ರೆ, ಜಿಡಿ ಜೂಮ್ ಅಂದಲ್ಲಿ ಯಾವ ಕಾರ್ನ ಹೊತ್ತಬಾರ್ದು, ಬಸ್ಸಲ್ಲಿ ಓಡಾಡ್ಬೇಕು, ಬಸ್ಸಲ್ಲಿ ಬರ್ಬೇಕು. ಆಟೋದಲ್ಲಿ ಈ ಹಣ್ಣು ನಗ್ತಾನೂ ಇಲ್ವಲ್ಲ. ಅದು ಅವ್ನು ನಕ್ಕಿದ್ರೆ ಕಾಮಿಡಿ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ತರ್ಲೆಕಾರ್ ಅಂತ ಬರುತ್ತೆ ಈ ಟಿವಿ. ಇದು ನಾವು ಬಂದ್ಬಿಟ್ಟು ಇದ್ರಲ್ಲಿ ಹಾಕ್ತಿವಿ ಪ್ರೋಗ್ರಾಮ್, ನೀವು ನೋಡ್ಬೇಕು. ಸರಿನಾ? ನಿಮ್ಗೇನ್ ಬೇಜಾರಿಲ್ಲ ಈ ತರ ಮಾಡಿದ್ದು? ಬೇಜಾರಿಲ್ಲ. ತರ್ಲೆಕಾರ್ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ತರ್ಲೆಕಾರ್ ಅಂತ ಹೊಡೆದ್ರೆ ಇದು ಬರುತ್ತೆ, ಅದ್ರಲ್ಲಿ ನಿಮ್ ವಿಡಿಯೋ ಬರುತ್ತೆ. ಸರಿ ಆಯ್ತಾ? ಸರಿನಾ? ಬೇಜಾರ್ ಮಾಡ್ಕೋಬೇಡಿ, ನೀವು ಹುಷಾರಾಗ್ಬೇಕು, ಬೇರೆಯವರು ಹುಷಾರಾಗ್ಬೇಕಂತೇಳಿ ಈ ವಿಡಿಯೋ ಮಾಡಿದ್ದು. ಸರಿನಾ? ನನ್ಗೆ ಲಾಸ್ಟ್ ಹೇಳಿ ಹೇಳ್ಬಿಡಿ, ಮತ್ತೆ ನಾ ಇಲ್ಲಿ ಹೇಳ್ಬಿಡಿ. ದಯವಿಟ್ಟು ಯಾವುದೇ ಅಪರಿಚಯ ಕಾರ್ಗೆ ಹತ್ತಬೇಡಿ. ಬಸ್ನಲ್ಲಿ ಓಡಾಡಿ, ಬಸ್ನಲ್ಲಿ ಬಂದು, ಆಟೋದಲ್ಲಿ ಓಡಾಡ್ಬೋದು, ಟ್ಯಾಕ್ಸಿಯಲ್ಲಿ ಬುಕ್ ಮಾಡಿ ಓಡಾಡಿ. ದಯವಿಟ್ಟು ಇಂಥ ಸಂದೇಶಗಳನ್ನು ಬೇರೆಯವರಿಗೆ ತಿಳಿಸಿ. ಧನ್ಯವಾದಗಳು ಕಾರ್ ಚಾನಲ್ಗೆ. ಓಕೆ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಹಂಗಾಗಿ ಹುಷಾರಾಗ್ಬೇಕಂತೇಳಿ ಧನ್ಯವಾದಗಳು. ನಾನು ಇವತ್ತು ಯಾವ ಗ್ರಾಚಾರದಲ್ಲಿ ಇದ್ದಿದ್ನೋ, ನಾವು ಆ ಹಣೆ ಬರದಲ್ಲಿ ಇದೇ ಸೀರಿಯಸ್ ಆಗಿದ್ರೆ ನಾನೇನು ಮಾಡೋಕ್ಕಾಯ್ತದೆ. ಏನು ಬಾಕ್ಲೇನು ಓಪನ್ ಮಾಡ್ತೀಯ? ಏನು ನೀನು ನಮ್ಮನ್ನು ಇಟ್ಟು ನೋಡಿ ನನ್ನ ಮನೆ ಮುಚ್ಕೊಂಡು ಕುಂತ್ಕೊ ಅಂತ ಅಂದಿದ್ರೆ ಏನು ಮಾಡ್ಬೇಕಾಗಿ? ಈಗ 1000 ಗಾಡಿ ಓಡಾಡ್ತಾ ಇದ್ರು ಎಲ್ಲಿ ನಿಲ್ಲಿಸ್ತೀನಿ? ನೀನು ಹೆಂಗೆ ನಿಲ್ಲಿಸ್ತೀಯ? ಡೋರೇ ಓಪನ್ ಆಗಲ್ಲ. ನೀನು ಹಂಗಂದ್ರೆ ನಾನು ಡೋರ್ ನೋಡಲಿಲ್ಲ. ನೀನು ಹಿಂಗೆ ಅಂದಮೇಲೆ ನಾನು ಡೋರ್ ನೋಡಿದೆ. ಸರಿ ಅಣ್ಣ, ಒಳ್ಳೇದಾಗ್ಲಿ ನಿಮಗೆ. ಅಣ್ಣ ಆಯ್ತಣ್ಣ, ತರ್ಲೇಕಾರಲ್ವಾ? ಸರಿ ಅಣ್ಣ, ಓಕೆ.
ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ವಿಡಿಯೋ ಹೆಂಗಿತ್ತು ಅಂತ, ತುಂಬ ಚೆನ್ನಾಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ, ನೀವು ಅಂದ್ಕೊಂಡಿರ್ತೀರಾ. ಸೊ ಹಂಗಾಗಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಒಂದು ಪ್ರೀತಿ ನಮ್ಮೊಂದಿಗೆ ಇರಲಿ. ಮತ್ತು ಬಡವ್ರ ಮಕ್ಕಳಿಗೆ ಹೆಲ್ಪ್ ಮಾಡೋಣ ಅಂತ ಹೇಳುವಾಗ ತುಂಬ ಜನ ಸ್ವಲ್ಪ ಅಮೌಂಟ್ ಹಾಕ್ತಾ ಇದ್ದೀರಾ. ಸೊ ಅದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆದಮೇಲೆ ಅದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಈ ವಿಷಯ ನಾನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಏನಪ್ಪ ಇವನು ಎಲ್ಲ ವೀಡಿಯೋದಲ್ಲೂ ನಂಬರ್ ಆಗ್ತಾ ಇದ್ದಾನೆ, ಇನ್ನೂ ಕೆಲಸನೇ ಮಾಡಿಲ್ವಲ್ಲ ಅಂತ ನೀವು ಅನ್ಕೋಬೋದು. ಆದರೆ ಸುಮಾರು ನಮಗೆ ಎಷ್ಟು ಜನ ಕಲಿಸಿದ್ದಾರೆ ಅಂದರೆ ಒಂದು 12 ಜನ ಕಲಿಸಿದ್ದಾರೆ ಅಷ್ಟೇ. ಒಬ್ಬರು ಪಾಪ ಯಾವುದೋ ಇಂಡಸ್ಟ್ರಿ ಅವ್ರು ಬಂದುಬಿಟ್ಟು 500 ರೂಪಾಯಿ ಕಲಿಸಿದ್ದಾರೆ, ಅವರೊಬ್ಬರೇ ಜಾಸ್ತಿ ಕಲಿಸಿರೋದು. ಇನ್ನು ಮಿಕ್ಕಿದವರೆಲ್ಲ 100 ರೂಪಾಯಿ ಒಂದು ಸ್ವಲ್ಪ ಜನ ಕಲಿಸಿದ್ದಾರೆ. ಇನ್ನು ಮಿಕ್ಕಿದವರೆಲ್ಲ 10 ರೂಪಾಯಿ, 5 ರೂಪಾಯಿ, 7 ರೂಪಾಯಿ ಈ ಥರ ಒಂದು 10-15 ಜನ ಕಲಿಸಿದ್ದಾರೆ ಅಷ್ಟೇ. ಸೊ ಹಂಗಾಗಿ ಆ ಚಿಕ್ಕ ಅಮೌಂಟಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ನಾವು ಅಲ್ಲಿ ಹೋಗಿ ಮಾಡಬೇಕಂದ್ರೆ ಕಾರ್ಗೇನೆ ಪೆಟ್ರೋಲ್ಗೆ 1,500 ರೂಪಾಯಿ ಆದರೆ 1,000 ರೂಪಾಯಿ ಆದರೆ ಪೆಟ್ರೋಲ್ಗೆ ಹಾಕ್ಬೇಕಾಗುತ್ತೆ. ಸೊ ಹಂಗಾಗಿ ಈ ವಿಷಯಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿರಿ. ನೀವೇನು ಮಾಡಿಲ್ಲ ಅಂತ ನೀವು ಅನ್ಕೋಬೇಡಿ, ಏನೋ ತುಂಬ ಕಾಸು ಆಗ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಿಜವಾಗ್ಲೂ ಬರೀ ಅಷ್ಟೇ ಒಂದು 12 ಜನ ಹಾಕಿದ್ದಾರೆ ಅಷ್ಟೇ, ಬೇರೆ ಯಾರೂ ಹಾಕಿಲ್ಲ. ಸೊ ಈ ವಿಷಯನ ನೀವು ಗ್ಯಾಪ್ದಲ್ಲಿ ಇಟ್ಕೊಂಡು ನಿಮ್ಮ ಒಂದು ಪ್ರೀತಿಸಿ, ನಿಮ್ಮ ಒಂದು ಸಪೋರ್ಟ್ ನಮ್ಮೊಂದಿಗೆ ಇರಲಿ. ವೀಡಿಯೋನ ಎಂದೆಂದು ನೋಡ್ತಾ ಇರಿ, ನಗ್ನಾಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.